ಫಸ್ಟ್ ಟೈಮ್ ಬಂದಿದ್ದು ಸೆಟ್ಟು. ನಾನು ಯಾವತ್ತೂ ಸೀರಿಯಲಲ್ಲಿ ಮಾಡಿಲ್ಲ ಮುಂಚೆ. ಅದರಲ್ಲೂ ಹೇಗಿರುತ್ತೋ ಏನೋ. ನಾವು ಗೊತ್ತಲ್ರಿ ಕೋಳಿ ಮರಿ ಹಿಡ್ದಂಗೆ ಇಡಿಸ್ಬಿಟ್ವಿ. ಹೌದಾ? ಅಭಿರಾಮ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಾ? ಇಲ್ಲ ಅಂತ ಅವ್ರೇನಾದ್ರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾರ ಹೇಗೆ? ಅಥವಾ ಇಲ್ಲ ಅವರೇ ಹುಡುಕ್ತಾ ಇದ್ದಾರಾ? ಅವರೇ ಹುಡುಕ್ತಾ ಇದ್ದಾರಾ? ನಮ್ಮ ಮೇಲೆ ಅವ್ರಿಗೇನು ಡೌಟ್ ಬಂದಿಲ್ಲ ತಾನೆ? ನಮ್ಮ ಮೇಲೆ ಅವ್ರಿಗೆ ಡೌಟ್ ಬಂದಿಲ್ಲ ತಾನೆ? ಹಾಗಿದ್ರ ನಾವು ಅದ್ರ ಬಗ್ಗೆ ಕೇಳಕ್ಕೆ ಹೋಗಿಲ್ಲ ಅಕ್ಕ. ನಾವು ಅದ್ರ ಬಗ್ಗೆ ಕೇಳಕ್ಕೆ ಹೋಗಿಲ್ಲ ಅಕ್ಕ. ಕೇಳಿದ್ರೆ ನಮ್ಮ ಮೇಲೆ ಡೌಟ್ ಬರುತ್ತೆ ಅಂತ ಹಾಗೆ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ದೇವೆ. ಒಳ್ಳೆ ಕೆಲಸ ಮಾಡಿದ್ರಿ. ಒಳ್ಳೆ ಕೆಲಸ ಮಾಡಿದ್ದೀರಾ. ಹಾಗೆ ಬಾಗಿಲು ಕಡೆ ನೋಡಿದ್ರಿ? ಒಳಗೆ ಬರೋದು ನೆಕ್ಸ್ಟ್ ಅದೇ ತರದ ಬರ್ತಾರೆ. ನಿಂತರ ನಾನು ಸೆಟ್ಟಲ್ಲೆಲ್ಲ ಮರ್ತೋಗಲ್ಲ, ಅದಕ್ಕೆ ಅದಾದ್ರೆ ಥಿಂಗ್ಸ್ನ ತಗೊಂಬ ಅದ್ರಲ್ಲಿ ಇಟ್ಕೊಂತೀನಿ. ಆಕ್ಚುಲಿ ನಾನು ತಪ್ಪು ಮಾಡಿದೆ. ನಿಮ್ದು ಪ್ರಾಡಕ್ಟ್ಸ್ ಎಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ, ಬಟ್ಟೆ ಕಾಸ್ಟ್ಯೂಮ್ ಎಲ್ಲ. ನಾನು ಎಲ್ಲರೂ ಹಂಗೆ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಇವ್ರದಲ್ವಾ ಅಂದ್ಬಿಟ್ಟು ಕಾಸ್ಟ್ಯೂಮರ್ ಕೈ ಬಟ್ಟೆ ಕೊಟ್ಬಿಟ್ಟು ಮತ್ತೆ ಮೇಕಪ್ನೆಲ್ಲ ಇವ್ರ ಹತ್ರ ಕೊಟ್ಬಿಟ್ಟು ಹೋದೆ ಅಲ್ಲ. ದಿಸ್ ಇಸ್ ವಾಟ್. ತಗೋ ಕುಡಿ. ತಗೋ ಕುಡಿ. ಹೆಂಗ್ ಕುಡಿಲಿ? ಕುಡ್ಸು ನೀನೆ. ಸಾಕಾ? ಇನ್ನೊಮ್ಮೆ ಸಾಕಾ? ಅಪ್ಪ ಇವಾಗ ಸಮಾಧಾನ ಆಯ್ತು. ಅಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ, ಹೊರಗೆ ಸಾಧನೆ ಒಳಗೆ ವೇದನೆ, ಇಳಿದು ಬಾಬಾಲೆ ಸ್ವಾಭಿಮಾನದ ನಲ್ಲೆ. ಇನ್ನೂ ಬೇಕಾ? 10 ಫಿಲ್ಟರ್ ಬೇಕಾ? 10 ಫಿಲ್ಟರ್ ರೆಡಿ ಇದೆ. ಟೋನಿ ಅವ್ರು ಚೆನ್ನಾಗಿ ಬಂತದ್ದು ಅದು. ಆಮೇಲೆ ಇನ್ನೊಂದ್ಸತಿ ಬಂದು ಕರ್ಕೊಂಡೋಗಿ ಸೈನ್ ಮಾಡ್ತಾರೆ. ಅದು ಕರ್ಕೊಂಡು ಹೋಗೋದು ಮತ್ತೆ ಕರ್ಕೊಂಡ್ಬರೋದು ಎರಡೂ ಮಸ್ತಿ. ಅವ್ರದ್ದು ಇವ್ರದ್ದು ಇಬ್ಬರದ್ದು ಒಳ್ಳೆ ಕಾಂಬಿನೇಷನ್. ಮುರಿದು ತಾನ ಸುನಗುತ ಅಡಿಯಿಡುತ್ತ ಬಂದಳು ಶ್ರೀದೇವಿ. ಕಣ್ಣು ಕೋರೈಪ ಪೀತಾಂಬರವನುಟ್ಟು, ಕೈಯಾಂಚಿನ ಬಿಳಿಯ ರವಿಗೆಯ ತಾತೊಟ್ಟು. ಕಣ್ಣು ಕೋರೈಪ ಪೀತಾಂಬರವನುಟ್ಟು, ಕೈಯಾಂಚಿನ ಬಿಳಿಯ ರವಿಗೆಯ ತಾತೊಟ್ಟು. ಕನಕ ಕುಂಡಲ ರತ್ನದಾಭರಣ ತಾನಿಟ್ಟು, ಕೊಲುಕಿ ಬಳುಕಿ ನಡೆದು ಭಕ್ತರ ಸಲಹಲು. ಕೊಲುಕಿ ಬಳುಕಿ ನಡೆದು ಭಕ್ತರ ಸಲಹಲು, ಅಡಿಯಿಡುತ್ತ ಬಂದಳು ಶ್ರೀದೇವಿ. ಮಲ್ಲಿಗೆಯ ಮುಡಿದು ತಾರ ಸುನಗುತ ಅಡಿಯಿಡುತ್ತ ಬಂದ ಶ್ರೀದೇವಿ. ಮಾತಾಡೋದು ಹೆಂಗೆ? ಸರ್ ಎಲ್ಲರೂ ಇಟ್ಕೊಂತೀರಾ? ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಸರ್. ನೀನೋಗ ಗಂಡು ಮಾತಿದೆ ಕಣ ನೀನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಐಡಿಯಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅಲ್ಲಿ ನಾವು ಸಿಗ್ತಾನೆ ಇರ್ತೀವಿ. ಭೂಮಿನೇ ಚಿಕ್ಕದು ಅಂತ ಆದಮೇಲೆ ಈ ಕಲಾವಿದ್ರ ಭೂಮಿ ಅಂತೂ ಇನ್ನೂ ಚಿಕ್ಕದು. ಸೊ ನಾವೆಲ್ಲರೂ ಸಿಗ್ತಾನೆ ಇರ್ತೀವಿ. ಹೀಗೆ ಖುಷಿಯಾಗಿ ಎಲ್ಲರೂ ಕೂಡ ಮತ್ತಷ್ಟು ಒಳ್ಳೆ ಕೆಲಸ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. 400-500 ಎಪಿಸೋಡ್ ಮುಗಿಸಿದ್ರೆ ಅನ್ಸುತ್ತಲ್ಲ. ಯಾ ಸರ್, ಲೈಕ್ 1.5 years ಮಾಡಿದ್ದೀನಿ. ಐ ಥಿಂಕ್ ಈಸಿಲಿ 400 ಹತ್ರ ಮಾಡಿದ್ದೀರಾ. ಥ್ಯಾಂಕ್ ಯು ಎಲ್ಲರೂ ಬೇರೆ ಬೇರೆ ಕಾರಣಗಳಿಂದ ಬಿಟ್ಟೋಗಿದ್ದಾರೆ. ಇದರಿಂದ ನೀವು ರೀಪ್ಲೇಸ್ ಆದ್ರಿ. ಸೊ ಇವತ್ತು ನಿಮ್ಮನ್ನು ಕಳ್ಸಿಕೊಡ್ತಿರೋದು ಅಂದ್ರೆ ಒಂಥರ ಖುಷಿನೇ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ಎಲ್ಲ ನೀಟಾಗಾಗಲಿ. ಅಮ್ಮ ತಗೊಳ್ಳಿ. ಅವರನ್ನು ಬ್ಲಾಗ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನನಗೆ ಇದು ಹೊಸದಾಗಿ ಫಸ್ಟ್ ಟೈಮ್ ಬಂದಿದ್ದು ಸೆಟ್ಟು. ನಾನು ಯಾವತ್ತೂ ಸೀರಿಯಲಲ್ಲಿ ಮಾಡಿಲ್ಲ ಮುಂಚೆ. ಅದರಲ್ಲೂ ಹೇಗಿರುತ್ತೋ ಏನೋ ವಾತಾವರಣ ಹಂಗೆ ಎಲ್ಲ ಹೊಸದಾಗೆ ನೋಡ್ತಾ ಇದ್ದಿದ್ದು. ಬಟ್ ಹೊಸದು ಅಂತ ಯಾವತ್ತೂ ಅನಿಸ್ತಿಲ್ಲ. ತುಂಬಾ ವರ್ಷದಿಂದ ಕ್ಲೋಸ್ ಇದ್ವೇನೋ ಅನ್ನೋ ಥರನೇ ಫಸ್ಟ್ ಡೇ ಇಂದ ಫೀಲ್ ಮಾಡಿದ್ದೀನಿ. ತುಂಬಾ ಖುಷಿ ಆಯ್ತು. ಇವಾಗ ಡೆಫಿನೆಟ್ಲಿ ಮಿಸ್ ಮಾಡ್ಕೊಂತೀನಿ. ಬಟ್ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮತ್ತೆ ಸಿಗ್ತಾ ಇಲ್ಲ. ಬಟ್ ನನಗೆ ಮಗು ಒಂದೇ ಇರೋದು. ನಂಗೆ ತುಂಬಾ ಇಷ್ಟ ಇತ್ತು. ಥ್ಯಾಂಕ್ ಯು ಸೋ ಮಚ್. ಶಾಂತಿ ಬಾ ಮುಂದೆ. ದೊಡ್ಡವರಿಗೆಲ್ಲ ಅಲ್ಲ, ನಾನೊಂದು ವರ್ಷ ಆದ್ರೆ ಬಿಟ್ಕೊಂಡು ಮತ್ತೆ ಸೇಲ್ ಮಾಡೋದ್ರಲ್ಲಿ ಬೈಸ್ಕೊಳ್ಳೋದು ಕಡಿಮೆ ಮಾಡಿರ್ಬೇಕು. ಅಲ್ಲ ಹಂಗೆ ಹೇಳ್ಬಾರ್ದು, ಹಾಕದ್ ಕಡಿಮೆ ಮಾಡಿರ್ಬೇಕು. ಅಲ್ಲ ಅದಾಗಲ್ಲ ಅಂತ ಗೊತ್ತವ್ರಿಗೆ, ಅದಕ್ಕೆ ಬಯಸ್ಕೊಳ್ಳೋದು ಕಡಿಮೆ ಅಂತ ಹೇಳಿದ್ದು. ಇದ್ರಲ್ಲಿ ತುಂಬಿಸ್ಕೊಳ್ಳಿ, ಅದ್ರದ್ದು ಅಳತೆ ಕಡಿಮೆ ಮಾಡಿ ಅಂತ. ಬರೀ 300 ml. ಕಟ್ಟಾಗಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ ಕಡೆ ಎಲ್ಲರಿಗೂ ಕೊಡಬೇಕು ಸರ್.